ನೋಡಿ, ಈಗ ಈ ಉಂಗುರದಲ್ಲಿ ಇದಕ್ಕೆ ತುಂಬ ಎಣ್ಣೆ ಇಳಿದಿದೆ. ಉಂಗುರ ಆಗಲಿ ಯಾವುದೇ ಆಗಲಿ, ವಜ್ರದ್ದೇ ಆಗಲಿ ಒಡವೆಗಳು, ಅದಕ್ಕೆ ಸುಲಭವಾಗಿ ದುಡ್ಡು ಖರ್ಚಿಲ್ಲದೆ ಎಣ್ಣೆ ಹೇಗೆ ತೆಗೆಯೋದು ಅಂತ ನಾನಿವಾಗ ತೋರಿಸ್ತೀನಿ. ಈಗ ಯಾವುದಾದ್ರೂ ಒಂದು ಟೂತ್ ಪೇಸ್ಟ್ ತಗೋಬೇಕು, ಜೆಲ್ ತಗೋಬಾರ್ದು, ಅದು ತುಂಬ ಇಂಪಾರ್ಟೆಂಟು. ಅದನ್ನು ತಗೊಂಡು ಇದಕ್ಕೆ ಹೀಗೆ ಹಚ್ಚಿಡಬೇಕು. ಇದ್ರ ಮೇಲೆ ಇನ್ನೂ ಇಷ್ಟೊಂದು ಹಚ್ಚದೇ ಇದ್ದರೂ ಪರವಾಗಿಲ್ಲ. ಹೀಗೆ ಹಚ್ಚಿ ಕೆಲವು ಗಂಟೆ ಹಾಗೆ ಬಿಡಬೇಕು. ಮತ್ತು ತೊಳಿಬೇಕು ಚೆನ್ನಾಗಿ ನೀರಲ್ಲಿ. ಹಾಗೆ ಮೇಲಿಂದ ಮೇಲೆ ಮಾಡ್ತಾ ಇರಬೇಕು. ನಿಮಗೆ ತುಂಬ ಬೇಗ ಬೇಕಂದರೆ ದಿನಕ್ಕೊಂದು 3-4 ಸಲ ಮಾಡ್ಕೋಬಹುದು. ಈ ಥರ ನೀವು ವಜ್ರದ ಒಡವೆಗೇನಾದರೂ ಚಿನ್ನದ ಅಂಗಡೀಲಿ ಕೊಟ್ಟು ಮಾಡಿಸ್ಬೇಕಂದ್ರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಯಾಕೆಂದರೆ ವಜ್ರ ನೀವು ಅವರಲ್ಲಿ ಇಟ್ಟಿರ್ತೀರ, ಅದನ್ನು ಸೇಫ್ಟಿಗೆ ದುಡ್ಡು ಕೊಡಬೇಕಾಗತ್ತೆ ನೀವು. ಆ ಥರ ಎಲ್ಲ ಆಗುತ್ತೆ. ಅದರಿಂದ ನೀವು ಈ ಥರ ಸುಲಭವಾಗಿ ತುಂಬ ಕಮ್ಮಿ ಖರ್ಚೇ ಇಲ್ಲ ಅಂತಲೇ ಹೇಳ್ಬೋದು. ಈ ಥರ ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ನೋಡಿ, ಈಗಾಗಲೇ ಮುಂಚೆ ತೋರಿಸಿದ್ದಕ್ಕೂ ಈಗೂ ಎಷ್ಟೊಂದು ವ್ಯತ್ಯಾಸ ಗೊತ್ತಾಗುತ್ತಲ್ವ. ಆದರೆ ಇನ್ನೂ ಇದೆ ಸ್ವಲ್ಪ. ಇದಕ್ಕೆ ಮತ್ತೆ ಹಚ್ಚೋಣ. ಅದೇ ಜೆಲ್ ಮಾತ್ರ ಬೇಡ, ಟೂತ್ ಪೇಸ್ಟ್ ಥರ ಇರೋವಂಥದ್ದನ್ನು ಹಚ್ಚಿ ಕೆಲವು ಗಂಟೆ ಬಿಟ್ಟು ತೊಳಿಬೇಕಾಗತ್ತೆ. ಜಾಸ್ತಿ ಎಣ್ಣೆ ಇದ್ದಷ್ಟು ಮೇಲಿಂದ ಮೇಲೆ ಮಾಡಬೇಕು. ಸಾಧಾರಣ ಕಲ್ಲಿಂದೇ ಅಲ್ಲ, ವಜ್ರದ ಒಲೆಗಳು ಕೂಡ, ವಜ್ರದ ಒಡವೆಗಳು ಕೂಡ ಇದನ್ನು ಮಾಡಬಹುದು. ನೋಡಿ, ಸ್ವೀಟ್ ಕಾರ್ನ್ ಬಿಡಿಸೋದಕ್ಕೆ ಮೊದಲು ಈ ಥರ 2 ಗೆರೆ ಹಾಕ್ಕೊಂಡ್ಬಿಡ್ಬೇಕು. ಇದು ಫಸ್ಟ್ ಈ ಥರ ತೆಗೆದ್ಕೊಂಡ್ಬಿಟ್ರೆ ಎಲ್ಲನೂ, ಆಮೇಲೆ ನೋಡಿ ಈ ಥರ ಬಿಡಿಸ್ಕೊಂಡಾಗ ಇದು ಕೂಡ ಇಲ್ಲಿ ನಾವು ಈಗ ಕಟ್ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಈ ಥರ ತುಂಬ ನೀಟಾಗಿ ಬೇಗ ಬಂದುಬಿಡುತ್ತೆ. ಒಂದು ಲೈನ್ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ, ಮಿಕ್ಕಿದ್ದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚಾಕು ಈ ಥರ ಮುಂದಕ್ಕೆ ಬೆಂಡಾಗಿರೋದೇನಾದರೂ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲದೇ ಇದ್ರೂ ಮಾಡ್ಬೋದು. ಅದು ಬಿಟ್ಟರೆ ಈ ಥರ ಚಾಕು ಆದ್ರೂ ಪರವಾಗಿಲ್ಲ. ಈ ಥರ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ, ಇದು ಸುಲಭ ಆಗುತ್ತೆ. ಇದೆಲ್ಲದಕ್ಕಿಂತ ಸ್ವಲ್ಪ ಇದು ಓಕೆ. ಇದು ಸ್ವಲ್ಪ ನಾವು ಶಾರ್ಪನ್ನು ಇಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ ಅಷ್ಟೇ. ನಾವು ಹಾಲು ಕಾಯಿಸಿದ್ರು ಅಥವಾ ಕಾಫಿ ಮಾಡಿದ್ರು, ಟೀ ಮಾಡಿದ್ರು ಕೂಡ ಒಣಗಿರೋ ಪಾತ್ರೆ ಇದ್ದದ್ದನ್ನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಬಗ್ಗಿಸ್ಕೊಂಬಿಡ್ಬೇಕು. ಆಮೇಲೆ ಅದಕ್ಕೆ ಹಾಕ್ಕೋಬೇಕು. ಆವಾಗ ತಳದಲ್ಲಿ ಅಂಟ್ಕೊಳ್ಳೋದು ಕಡಿಮೆ ಆಗಿರುತ್ತೆ. ಅಲ್ಲದೆ ಟೀ ಮಾಡಿದ ಪಾತ್ರೆ ತೊಳೆಯೋದು ತುಂಬ ಕಷ್ಟ ಅಂತ ಕೆಲವರು ಹೇಳ್ತಾರೆ. ನಾನಿವಾಗ ಅದಕ್ಕೂ ಕೂಡ ಉಪಾಯ ತೋರಿಸ್ತೀನಿ. ತುಂಬ ಸುಲಭವಾಗಿ ತೊಳಿಬಹುದು, ಸ್ವಲ್ಪನೂ ಕಷ್ಟ ಆಗಲ್ಲ. ಗಲ್ಬರಿಸ್ತಾ ಇದ್ದೀವೇನೋ ಅಂದ್ಕೊಳ್ಳೋಷ್ಟು ಸುಲಭವಾಗಿ ತೊಳಿಬೋದು ನಾನು ತೋರಿಸಿದ ರೀತಿಲಿ ನೀವೇನಾದರೂ ಟೀ ಪಾತ್ರೆಯನ್ನು ಉಪಯೋಗಿಸಿದ್ರೆ. ಇವಾಗ ಟೀ ಆಗಿದ್ದರೆ ಹೀಗೆ ಬಗ್ಗಿಸ್ಕೊಳ್ತೀವಲ್ಲ, ಬಗ್ಗಿಸ್ಕೊಂಡ್ಮೇಲೆ ನೀವು ತಕ್ಷಣ ಸರ್ವ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಪಾತ್ರೆಗೆ ನೀರು ಹಾಕಿ ಹೀಗೆ ಅಲುಗಾಡಿಸ್ಬಿಡಿ. ಹೀಗೆ ಮಾಡಿದಾಗ ಸ್ವಲ್ಪ ಹೀಗಂದ್ರೂ ಸಾಕು, ತುಂಬ ಕ್ಲೀನ್ ಆಗಿಬಿಡುತ್ತೆ. ನಾವೇ ತೊಳ್ಕೊಂಡ್ರು ಅಷ್ಟೇ, ಕೆಲಸದವ್ರಿಗೆ ಹಾಕಿದ್ರು ಅಷ್ಟೇ, ತುಂಬ ಬೇಗ ಟೀ ಪಾತ್ರೆನ ಕ್ಲೀನ್ ಮಾಡ್ಬೋದು.